ಮ್ಯಾಗಿದ್ದ ನಮ್ಮಲ್ಲಿಗ ಮಲ್ಲಿಗೆ ಹೂವಿಂದ ಕಡ್ಡಿ ಹಚ್ಚಿದ್ದು ಇದು ಎಲ್ಲ ಚಿಗ್ತತಿ. ಇವು ಏನ್ ಆಕತಿ ಅಂದ್ರ ಮಳೆಗಾಲದಾಗ ಹಚ್ಚಿರ್ತೀವಲ್ಲ ಅವಾಗ ವೆದರ್ ಸ್ವಲ್ಪ ಚಲೋ ಇರಲ್ಲ, ಅವಾಗೆಲ್ಲ ಈ ಸ್ವಲ್ಪ ಬೇರು ಬಿಟ್ಟಿರ್ತಾವು, ಆಮ್ಯಾಗ ಸ್ವಲ್ಪ ಸಿಗ್ತಿರ್ತಾವ. ಸ್ವಲ್ಪ ಬಿಸಿಲು ಅದು ಚಾಲು ಆಯ್ತಂದ್ರ ಬಾಡ್ಲಕ್ ಸ್ಟಾರ್ಟ್ ಆಗ್ತಾವು. ಅದಕ್ಕ ಪ್ಯಾಕೆಟ್ ಒಳಗ್ ಹಾಕ್ರ ಬಿಸಿಲದು ಬರಾನ ಒಳಗ್ ಇಡ್ಲಾಕ್ ಬರ್ತೈತಿ. ಇದ್ರೊಳಗ ಐತ್ಲಾ ಇದ್ರೊಳಗ ಲೋಟಸ್ದು ಬೀಜ ತರ್ಸಿದ್ನಿ. ಇದೈತ್ಲಾ 3 ಬೀಜ ಏನೋ ಬಂದಿದ್ದು, 3 ಬೀಜ ತರ್ಸಿದ್ದೆವು ಆನ್ಲೈನ್ದಾಗ. ಅದು ಒಂದ್ ನಾಟ್ಲಿಲ್ಲ 2 ನಾಟ್ಯಾವು. ಇವಾಗ ಬೇರ್ನು ಬಿಟ್ಟಾವು, ಎಲಿನೂ ಸಣ್ಣಗ್ಯಾವು. ಆಮ್ಯಾಗ ಇದೈತ್ಲ ಇದ ತಿನ್ನೋ ಎಲಿದಿದ ಇದೈತ್ಲಾ ಈ ಸೇವಂತಿಗೆ ಹೂವ ಇದ ನಾನ್ ನೋಡೇ ಇಲ್ಲ ಈ ಟೈಪ್ ಆಗೋದ. ನಮ್ಮ ಅಕ್ಕ ಒಂದ್ಸರಿ ಎಲ್ಲಿ ಚರ್ಚಿಗೆ ಹೋದಾಗ ಏನೋ ತಗೊಂಡ್ ಬಂದಾಳು. ಇದ ಪಾಟ್ದಾಗ ಐತಿ. ಪಾಟ್ದಾಗಿಂದ ತೆಗದ್ ಹಚ್ಬೇಕಂದ್ರ ಅದ ಮತ್ತ ಬೇರ್ ಅಲ್ಲೇ ಬಿಟ್ಟ ಮ್ಯಾಗಿಂದ ಅಷ್ಟ ಬರ್ತದ ಅಂತೇಳಿ ಅಂಜಿಕೆ ಬರಾಯ್ತು ನಂಗ. ಆಮ್ಯಾಗ ಪಾಟ್ ಕಟ್ ಮಾಡಿ ಸ್ವಲ್ಪ ಸೌಕಾಸ ತೆಗದ್ರ ಬರ್ತೈತಿ, ಆದ್ರ ಪಾಟ್ ಕಟ್ ಮಾಡಕ್ ಮನ್ಸಿಲ್ ನಂಗ. ಇನ್ನೊಂದ್ ಏನಂದ್ರ ಇವೆಲ್ಲಾ ಹೂವ ಅಲ್ಲಿ ನರ್ಸರಿ ಒಳಗ ಬಿಟ್ಟಿದ್ದನು ಅದಾವು. ಇವೆಲ್ಲಾ ಕಟ್ ಮಾಡಿ ಹಚ್ಬೇಕು, ಇಲ್ಲಾಂದ್ರ ಬೆಳವಣಿಗೆ ಆಗೋದಿಲ್ಲ. ಇವೆಲ್ಲಾ ಜುಗಾಡ್ ಪಾಟ್ಗಳ, ನೀರಿನ ಬಾಟಲ್ ಮಾಡಿದ್ದು. ಆದ್ರ ಎಲ್ಲ ಸಿಗ್ತಾವ. ಇವ ಸ್ವಲ್ಪ ಹೋಗ್ಯಾವ ಅಂತ ಅನ್ಸ್ತೈತಿ. ಇದ್ರೊಳಗ ಯಾವ್ದೋ ಒಂದ ಬೀಜನ್ ಹಾಕಿದ್ನಿ, ಆದ್ರ ಯಾವ್ದಂತೇಳಿ ನನಗ್ ನೆನ್ಪಿಲ್ಲ. ಆಮ್ಯಾಗ ಇವೆಲ್ಲಾ ಹೊಸ ಚಿಗುರ್ ಬಂದವು. ಇದು ಮಸ್ತ್ ನಾಟೈತಿ. ಇದು ಈ ಡಬ್ಬಿ ಎತ್ತರ ಅಂತೇಳಿ ಗೊತ್ತಿಲ್ಲ. ಇದು ಹೂವಿಂದ ಈ ಅಡಿಕೆ ಹೂವಿನ ಟೈಪ್ ಅದಾವ. ಇದು ಅಡಿಕೆ ಹೂವಿನ ಟೈಪ್ ಐತಿ. ಪಿಂಕ್ ಕಲರ್ ಹೂ ಆಗ್ತಾವು. ಇದೇನ್ರೆ ಇನ್ನೊಂದ್ ಸ್ವಲ್ಪ ದಿನದಾಗ ಬರ್ತೈತಿ. ಆಮ್ಯಾಗ ಇದು ಏನ್ ಆಗೈತ್ ಗೊತ್ತಿಲ್ಲ, ಮಣ್ಣ್ ಕಮ್ಮಿ ಆಗೈತೆ, ನೀರ್ ಜಾಸ್ತಿ ಆಗತಾವ. ಅದು ಎಲ್ಲೋ ಆಗ್ಬಿಟ್ಟೈತಿ ಇದ. ಆಮ್ಯಾಗ ಕಿತ್ತಿ ಮಣ್ಣಾಗ ಹಚ್ಬಿಟ್ನು. ಇದು ದಾಸವಾಳ ಹೂವಿನ ಕಡ್ಡಿಗಳು. ಎಲ್ಲೂ ತಂದಿದ್ದು ಇಲ್ಲ, ನಮ್ಮಲ್ಲಿದ ಚಾಟ್ನಿ ಮಾಡೋ ಮುಂದ ಇದು ಕಡ್ಡಿ ಚುಚ್ಚಿ ಬಿಟ್ಟಿವು. ಆಮ್ಯಾಗ ಸ್ವಲ್ಪ ಚಿಗುರ್ ಬರಾನ ಕಿತ್ತಿ ಹಚ್ಲಾಕ್ ಬರ್ತೈತಿ. ಇದೇನೈತ್ಲಾ ಇದ ಒಂದು ಟ್ರೇ ಇತ್ತು. ಟ್ರೇದಾಗ ಅದು ಆನ್ಲೈನ್ದಾಗ ತರ್ಸಿದ್ವು ಬೀಜ ಎಲ್ಲಾ ಇದ್ರೊಳಗ ಹಾಕಿವು. ಆಮ್ಯಾಗ ಅದ ಚಿಗ್ತಿದ್ದೇನ್ ವಿಡಿಯೋ ಮಾಡಿಲ್ಲ, ಯಾವಾಗರೆ ಮಾಡಿದ್ದಿದ್ರ ಈ ಲಾಗ್ದಾಗ ಅದು ಕ್ಲಿಪ್ ಹಾಕ್ತೇನಂತ. ಆಮ್ಯಾಗ ಇವ ಒಂದ್ 2 ವಾರದ ಹಿಂದೇನೋ ಹಚ್ಚಿನಿ. ಈ ಹೂವ ಡಾಲಿಯಾ ಅಂತ ಹೇಳಿ, ಈ ಸೇವಂತಿಗೆ ಹೂವಿನ ಟೈಪ್ ಆಗ್ತಾವು. ಅದ 50 ತರದ್ ಬೀಜ ಒಳಗ ಇದೊಂದ್ರ ಹೆಸರು ಅಷ್ಟ ಗೊತ್ತೈತಿ ನನಗ. ಆಮ್ಯಾಗ ಇದೊಂದ ಬಳ್ಳಿ ಆಗ್ತೈತಿ. ಅದ ಹೂ ಹೆಂಗ ಆಗ್ತೈತಿ ಗೊತ್ತಿಲ್ಲ, ಅದ್ರ ಹೆಸರು ಗೊತ್ತಿಲ್ಲ ನಂಗ. ಇಲ್ಲಿ ಎಲ್ಲ ಅಂದ್ರ ಇವು ಸಣ್ಣ ಎದಕ್ ಹಚ್ಚಿನ ಅಂತಂದ್ರ ಅದ ಟ್ರೇದಾಗ ಹಚ್ಚನ ಜಾಸ್ತಿ ನೀರಾಗಿ ಬೇರೆಲ್ಲಾ ಕೊಳಿಲತ್ತಿದ್ದು, ಅದಕ್ಕ ಸಣ್ಣ ಇರ್ತಾನ ಹಚ್ಚಿನಿ. ಆಮ್ಯಾಗ ಇದ ಯಾವ್ದ ಏನಂತ ಏನೋ ಗೊತ್ತಿಲ್ಲ ನನಗ. ಟ್ರೇದಾಗ ನಾಟಿತ್ತಂತ ಹೇಳಿ ಹಚ್ಚಿನಿ. ಇಲ್ಲಿ ಸಣ್ಣದಾಗೈತಿ, ಆದ್ರೂನು ಇದಕ್ಕ ಹುಳ ಹತ್ತೈತಿ. ಇದು ಅಷ್ಟ. ಇದು ಎತ್ತರದು ಐತಿ, ನಂಗ್ ಗೊತ್ತಿಲ್ಲ. ಇದು ಗೊತ್ತಿಲ್ಲ. ಇದು ಡಾಲಿಯಾ ಹೂವಿಂದ ಅನಸ್ತೈತಿ. ಆಮ್ಯಾಗ ಇವು ಗೊತ್ತಿಲ್ಲ ನಂಗ. ಇದು ಗೊತ್ತಿಲ್ಲ. ಆಮ್ಯಾಗ ನಮ್ಮಲ್ಲಿ ಸದಾ ಮಲ್ಲಿಗೆದು ಬೀಜ ಬಿದ್ದ ಎದ್ದಿತ್ತಿದ.
ಇವೆಲ್ಲ ಹಚ್ಚಿನಿ, ಇಲ್ಲಿದಂದ್ ಹಚ್ಚಿನಿ, ಒಂದ್ 5 ಹಚ್ಚಿನಿ. ಇವೆಲ್ಲಾ ನಮ್ಮ ಮನ್ಯಾನವ್ರಿಗೆ ಕಾಣೋದಿಲ್ಲ, ಅವಕ್ಕ ಇವೆಲ್ಲ ಪೈಪ್ ಹಾಕ್ಬಿಟ್ಟಿನಿ. ಆಮ್ಯಾಗಿದ ನಿನ್ನೆ ಬಿಜಾಪುರ ಒಳಗಿನ್ ತಂದೆವು, ವೈಟ್ ಐತದ. ನಿನ್ನೆ ನಮ್ ಲಕ್ಷ ಟೀಚರ್ ಕೊಡಾಕಂತೇಳಿ ಒಯ್ದು ಬಿಟ್ಟಾನು, ಹೂ ಇತ್ತಿದಕ್ಕ. ಆಮ್ಯಾಗ ಇದ ಪಿಂಕ್ ಕಲರ್ ಆಗ್ತೈತಿ, ಇದು ಕೆಳಗೆಲ್ಲ ಚಿಗುರ್ ಬರಾತೈತಿ. ಇದೇನ್ ರೋಸ್ ಗಿಡ ಇಲ್ಲ, ಇದು ಯಾವ್ದು ಆಗ್ತದೆ ಅಂದ್ರ ಆರೆಂಜ್ ಟೈಪ್. ಇದು ಸ್ವಲ್ಪ ಎಲ್ಲೋ ಅನ್ಸಾತೈತಿ, ಅದಕ್ಕೆ ಏನು ಕಮ್ಮಿ ಬಿದ್ದತಿ ಹಾಕೋನು. ಆಮ್ಯಾಗ ಇದ ನಿನ್ನೆ ಹಚ್ಚಿನಿ, ಮೊನ್ನೆ ಹಚ್ಚಿನಿ. ಇದು ಕಾಣೋದಿಲ್ಲ, ಅದು ಜಾಸ್ತಿ ಈ ಗಿಡದ ಹೂ ಬೀಳ್ತೈತಿ. ಇದು ಯಾವ ಗಿಡ ಅಂದ್ರ ಸಾಗವಾನಿ ಗಿಡ, ಹೂ ಬಿದ್ದವು. ಆಮ್ಯಾಗ ಅವು ನಾಟಿಗಿನು ಬಾಳ ಸಣ್ಣದವು. ಇವೆಲ್ಲ ಚೆಂಡು ಹೂವಿಂದ. ಇದೊಂದೇನ ಫಸ್ಟ್ ಒಂದ್ 4-5 ಸಾಲ್ ಚೆಂಡು ಹೂವಿಂದ ಐತಿ. ಆಮ್ಯಾಗ ಇಲ್ಲಿ ಅದು ಡಾಲಿಯಾ ಹೂವಿಂದ ಐತಿ. ಇವೆಲ್ಲ ಆ ಕಡೆ ನಾರ್ತ್ ಇಂಡಿಯಾದಾಗ ಬೆಳಿತಾರೋ, ಈ ಕಡೆ ನಮ್ ಕಡೆ ಹೂ ಆಗ್ತಾವ ಏನ್ ಗೊತ್ತಿಲ್ಲ. ಆಮ್ಯಾಗ ಇದು ಒಂದ್ಸರಿ ಅತ್ನಿಗ್ ಹೋಗಿದ್ದೆವು, ಅವಾಗ ಈ ದಾಸವಾಳ ಹೂವಿನ ತಂದಿದ್ದೆವು. ಇದಕ್ಕ ತುಕ್ಸ್ ಹತ್ತತಿ. ನಮ್ಮಲ್ಲಿ ಔಷಧ ಹೊಡಿಲಾಕ ಒಂದ್ ಸ್ಪ್ರೇ ಬಾಟಲ್ ತಂದ್ ಕೊಡಂದ್ರ ಯಾರು ತಂದ್ ಕೊಡಾತಿಲ್ಲ. ಇಲ್ಲಿ ಮನ್ಯಾಗಿಂದ ಔಷಧ ನೀರಿನೊಳಗ್ ಹಾಕಿ ಹೊಡಿತಿದ್ನ. ಇದ ಮೊಗ್ಗು ಬಿಡಾಕತಿ, ಸೇವಂತಿ ಹೂವಿಂದದ. ಇಲ್ಲಿ ಎಲ್ಲಾ ಡಾಲಿಯಾ ಹೂವಿಂದ ಹಚ್ಚು. ಹಿಂಗ ಎದಕ್ ಹಚ್ಚಿನ ಅಂದ್ರ ಜಾಗ ಇರ್ಲಿಲ್ಲ. ಆಮ್ಯಾಗ ಅವ ಎಲ್ಲ ಒಂದ್ 100 ಏನೋ ಇದ್ದು, ಅವೆಲ್ಲ ನಾಟಿ ಬಿಟ್ಟಿದ್ದು. ಸ್ವಲ್ಪ ನೀರ್ ಹೆಚ್ಚಾಗಿ ಕೊಳತು. ಇಲ್ಲಿ ಎಲ್ಲಾ ಹಚ್ಚಿನಿ, ಜಾಗ ಇದ್ದಲ್ಲೆಲ್ಲಾ ಹಚ್ಚಿನಿ. ಆಮ್ಯಾಗ ಇದು ಒಂದ್ ಅದ್ರೊಳಗಿಂದ ಯಾವ್ದು ನಾ ಆನ್ಲೈನ್ ದಾಗ ತರ್ಸಿದನೆಲ್ಲ ಬೀಜ ಅದ, ಅದ್ರ ಹೆಸರು ಗೊತ್ತಿಲ್ಲ ಅದ್ರದ. ಇದು ನಮ್ ಪೇಪರ್ ಹೂವಿಂದ ಗಿಡ. ಇಲ್ಲೆಲ್ಲಾ ಮ್ಯಾಗ ತಂತಿ ಕಟ್ಟಿ ಮ್ಯಾಗ ಏರ್ಸಿವು. ಆಮ್ಯಾಗ ಇಲ್ಲಿ ಕೂಡ್ಲಕ್ ಅದು ಒಂದು ಕಾಟ್ ಹಾಕ್ಬಿಟ್ಟೆವು. ಮ್ಯಾಗಿಂದೆಲ್ಲ ಪೂರಾ ರಿಕ್ ಆಗೈತಿ, ಕೆಳಗ ಬಿಸಿಲು ಬರೋದಿಲ್ಲ. ಇದು ರೆಡ್ ಕಲರ್ ಐತಿ, ಬಟನ್ ರೋಸ್ ಇದ. ಅದ್ ತರುವಾಗನ ಸಣ್ಣ ಇತ್ತು, ಆಮ್ಯಾಗ ಇವಾಗ ಚಿಗುರ್ ಬರಾತೈತಿ ಹೊಸದ. ಆಮ್ಯಾಗ ಇಲ್ಲಿ ಒಂದ ಅಬಲ್ಗಿ ಹೂವಿಂದ ಹಚ್ಬಿಟ್ಟಿನಿ. ಇವು ಹಳಿವು ಅದಾವು. ಆಮ್ಯಾಗ ಇದ ನಡು ಸದಾ ಮಲ್ಲಿಗೆ ಹಚ್ಚಿನಿ, ಹೂ ಆಗತಾವು. ಆಮ್ಯಾಗ ನಮ್ಮ ಮಾಯಿ ಹೂವಿನ ಗಿಡ ಹತ್ರ ಏನ್ ಸಿಗ್ತತಿ ಅಂತೇಳಿ ಅವ್ರಿ ಬಳಿ ಏರ್ಸ್ಬಿಟ್ಟಾಳು. ಆಮ್ಯಾಗ ಈಗ ಯಾವ್ದು ನಮ್ ಮನಿ ಕಡೆ ಒಬ್ರಲ್ಲಿ ಆಗ್ತಾವ ಇವ. ಇದೇನಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಹೂವಿನ ಗಿಡ ಅಂತ. ಅದ 3 ಟೈಪ್ ಆಗ್ತೈತಿ ಒಂದೇ ಗಿಡದಾಗ, ಅದಕ್ಕಂತ ಕರೀತಾರು. ಆಮ್ಯಾಗ ಇದ ಗಾರ್ಡನ್ದಾಗ ಹಚ್ಚೋದೈತಿ, ಆದ್ರ ಇದ್ ಹಳಿದೈತಿ. ಅದ್ ಇಷ್ಟ ಬಂದ್ ಕೂತ್ ಬಿಡ್ತೈತಿ. ಅದ್ರ ಕಡ್ಡಿ ತೆಗದ್ ಹಚ್ಚಿತಿ ಈ ವರ್ಷ, ಎದ್ರ ಮತ್ ಬ್ಯಾರೆ ಬ್ಯಾರೆ ಕಡೆ ಹಚ್ಚೋದು. ನಮ್ಮ ಗಾರ್ಡನ್ದೊಳಗಿನ ತೆಂಗಿನ ಗಿಡ, ಮಾವಿನ ಗಿಡ, ಆಮ್ಯಾಗ ಇದ ಚಿಕ್ಕು ಗಿಡ, ಇದ ಮಾವಿನ ಗಿಡ ಐತ್ಲಾ. ಹಾ ಕಟ್ಟೋನು. ಇದೈತ್ಲಾ ಮಾವಿನ ಗಿಡ, ಪೂರಾ ಮ್ಯಾಗ ಹೋಗ್ಬಿಟ್ಟಿತ್ತು. ಅಲ್ಲಿ ಮೇನ್ ಲೈನ್ ಐತಿ, ಇಲ್ಲಿ ಮೇನ್ ಲೈನ್ ಐತಿ. ಅದ್ ಮೇನ್ ಲೈನ್ ಹತ್ತೈತಿ ಅಂತ ಹೇಳಿ ಅದನ್ನ ಕಟ್ ಮಾಡಿಬಿಟ್ಟೈತಿ. ಇವಾಗ ಸಿಗಿಲತದ, ಸಿಗುತ್ತ ಇಷ್ಟ ರೌಂಡ್ ಆಗ್ತೈತಿ ಅದ. ಇನ್ನೊಂದ್ ಏನಂದ್ರ ನಮ್ ಮನಿ ಮುಂದ 2 ಮೇನ್ ಲೈನ್ ಆದವು.
ಅದ ಹೆಂಗಾಗೈತಿ ಅಂದ್ರ 2 ಮೇನ್ ಲೈನ್ ಕೆಳಗ್ ತೆಂಗಿನ ಗಿಡ ಹಚ್ಬಿಟ್ಟೆವು. ಅವಾಗ ನಾವ ಹಚ್ತಿದೀವು ಅಂದ್ರ ದೊಡ್ಡವ್ರ ಯಾರು ಹಚ್ತಿರ್ಲಿಲ್ಲ. ದೊಡ್ಡವ್ರ ಹೇಳು ಇಲ್ಲ ನಮಗ ಅವು ಗಿಡ ದೊಡ್ಡವಾಗಿ ಅಲ್ಲಿ ಮ್ಯಾಗ ಹೋಗಿ ಹತ್ತಾವು ಅಂತ ಹೇಳಿ. ಹೆಂಗಾಗೈತಿ ಅಂದ್ರ ಅದ 2 ಮೇನ್ ಲೈನ್ ಅದಾವಲ್ಲ, ಆ ಮೇನ್ ಲೈನ್ ಕೆಳಗನ ನಾವು ಲೈನಿಗೆ ಹಚ್ಚಿ ತೆಂಗಿನ ಗಿಡ ಮಾವಿನ ಗಿಡ ಹಚ್ಚಿಬಿಟ್ಟೆವು. ಮಾತೇ ಇಲ್ಲ. ಅದ ಇವಾಗ ಏನ್ ಮಾಡಕ್ ಆಗುದಿಲ್ಲ, ಹಂಗಾಗಿ ನಾವು ಕಡಿಯೋದು ಇಲ್ಲವ. ಆದ್ರ ಈ ತೆಂಗಿನ ಗಿಡ ಇಲ್ಲ, ಇದ ಪೂರಾ ಅದ್ರ ಕೆಳಗನ ಐತಿ, ಇದನ್ನ ಕಡಿಯೋದೈತಿ. ಆದ್ರ ಸ್ವಲ್ಪ ಸಣ್ಣದಿದ್ದಾಗನ ಹಗ್ಗ ಅದು ಕಟ್ಟಿ ಈ ಕಡೆ ತಗೊಂಡಿದ್ರ ಅದು ವಂಕಾಗಿ ಬೆಳಿತಿತ್ತ ಅಂತ ಹೇಳಿ ಅನಸ್ತಿ. ಅವಾಗ ಯಾರು ತಗೊಂಡಿಲ್ಲ, ಈಗ ಕಡಿಬೇಕ ಅದನ್ನ. ಇದು ಸಾಗವಾನಿ ಗಿಡ ಯಾವಾಗ ಕೊಟ್ಟಿದ್ರಂದ್ರ ಒಂದ್ಸರಿ ಊರಾಗ ಅವು ಏನೋ ಸರ್ಕಾರದಿಂದಾನ ಬಂದಿದ್ದು, ಫ್ರೀ ಬಂದಿದ್ದು, ಅವಾಗೆಲ್ಲ ತಂದು ಕೊಟ್ಟಿದ್ರು. ಅವು ಹಚ್ಚಿದ್ವು. ಇದೊಂದ ಮತ್ ಇನ್ನೊಂದ. ಆಮ್ಯಾಗ ಈ ಇದ್ದ ಗಿಡ ಇದ ಯಾವ್ದಂದ್ರ ಅದ ನಮ್ ಮನ್ಯಾಗ ನಮ್ಮ ಅವ್ವನು ಇಲ್ಲ, ದೊಡ್ಡವ್ರ ಯಾರು ಇಲ್ಲ. ಅಂದ್ರ ನಂಗ್ ನೆನ್ಪ ಐತಿ, ಆದ್ರ ಈಗ ಹೇಳಾಕ್ ನೆನ್ಪಿಲ್ಲ. ಆಮ್ಯಾಗ ಎಡಿಟ್ ಮಾಡು ಮುಂದ ಬರದ್ ಹಾಕಿರ್ತೀನಿ ಇಲ್ಲಿ. ಈ ಗಿಡ ಐತ್ಲಾ, ಇದಕ್ಕ ಒಂದ್ ತಿನ್ನೋದ ಕಾಯಿ ಆಗ್ತತಿ. ಆದ್ರ ಇಲ್ಲ ಪೂರಾ ದೊಡ್ಡದೈತಿ, ಆದ್ರ ಇದಕ್ ಹೂವು ಇಲ್ಲ, ಕಾಯಿನೂ ಇಲ್ಲ. ಇದು ಗಂಡ ಗಿಡ ಐತೋ ಏನೋ ಗೊತ್ತಿಲ್ಲ ನಂಗ. ಆದ್ರ ಏನ್ ಹೂವು ಬಿಡಲ್ಲ, ಕಾಯಿನೂ ಬಿಡಲ್ಲ. ಹಿಂಗ ಮ್ಯಾಗ ಪೂರಾ ಚಿಕ್ಕೋತ್ ಹೋಗ್ಬಿಟ್ಟತಿ. ಇಲ್ಲಿ ಮೇನ್ಲೈನ್ ಐತಿ. ಆಮ್ಯಾಗ ಈ ಲಾಗ್ದಾಗ ಇಷ್ಟ ಆಲ್ಮೋಸ್ಟ್ ಎಲ್ಲಾ ಗಿಡಗಳು ತೋರ್ಸಿನಿ ನಿಮಗ. ಲಾಗ್ ಏನಾರ ಇಷ್ಟ ಆಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ. ಮತ್ತ ನೆಕ್ಸ್ಟ್ ವಿಡಿಯೋದಾಗ ಸಿಗೋನು ಅಷ್ಟೇ.